ಗೈಸ್, ನಿಮ್ಗೇನಾದರೂ ತಾರೇಶ್ ಬರೋ ಅವ್ರು ಮಾಡೋ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ಯಾಕಂದರೆ ಮತ್ತು ತಾರೇಶ್ ಬ್ರೋ ಯಾರಂತ ಕೇಳ್ಬಿಡಿ, ಇವರೇ ತಾರೇಶ್ ಬ್ರೋ. It's totally, I grew up in a village and the small. ಸೊ ನಾವಿವತ್ತು ಕೊಯಂಬಟೂರಲ್ಲಿರೋ GD ಕಾರ್ ಮ್ಯೂಸಿಯಮ್ಗೆ ಬಂದಿದ್ವಿ. ಬನ್ನಿ, ಅಲ್ಲಿ ಯಾವ್ಯಾವ ಥರದ ಕಾರ್ ಇದ್ದಾವೆ ನೋಡ್ಕೊಂಬರೋಣ. Oh my god, Guru, check this out. Oh my god, guys, check this out. Oh my god, Guru, check this out. Oh my god, guys, check this out. 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 ಗೈಸ್, ಇದೆ ನೋಡಿ GD ಕಾರ್ ಮ್ಯೂಸಿಯಂ, ಕೊಯಂಬತ್ತೂರಲ್ಲಿ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿದೆ, ಒಂದ್ಸಲ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಮೈಸೂರಲ್ಲಿ ಇರ್ತಕ್ಕಂಥ ಪಯಣ ಕಾರ್ ಮ್ಯೂಸಿಯಂ ಲೈಕ್ ಆಗಿದ್ರೆ, ಮೈಸೂರಲ್ಲಿ ಬರೀ ವಿಂಟೇಜ್ ಕಾರ್ಸ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಬಟ್ ಈ GD ಕಾರ್ ಮ್ಯೂಸಿಯಮಲ್ಲಿ ನಿಮಗೆ ವಿಂಟೇಜ್ ಕಾರು ಸಿಗುತ್ತೆ, ಮಾಡರ್ನ್ ಕಾರು, ರೇಸಿಂಗ್ ಕಾರು, ಎಲ್ಲ ಥರದ ಕಾರ್ನ ಈ GD ಕಾರ್ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ನಿಮ್ಗೊಂದು ಚಾಲೆಂಜ್ ಗೈಸ್, ನಾನು ತೋರಿಸೋ ಪ್ರತಿಯೊಂದು ಕಾರ್ನ ಹೆಸರನ್ನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದರೆ ನಾನು ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ನ ಕೊಡ್ತೀನಿ. ಬಟ್ ಎಲ್ಲ ಕಾರ್ ಹೆಸರುಗಳಿರಬೇಕು. ಬೇಕಿದ್ರೆ ನೀವು ಆ ಕಾರ್ನ ಯಾವ ಮೂವಿಲಿ ಯೂಸ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ನಿಮಗೆ ಇಂಜಿನ್ ಯಾವ ಥರ ವರ್ಕ್ ಆಗುತ್ತೆ, ಸ್ಟೇರಿಂಗ್ ಯಾವ ಥರ ವರ್ಕ್ ಆಗುತ್ತೆ, ಗೇರ್ ಹಾಕಿದ್ರೆ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಇದೊಂದು ಕಂಪ್ನಿಯ ಫಸ್ಟ್ ಕಾರ್ ಯಾವ ಕಂಪ್ನಿ ಅಂತ ಕಮೆಂಟ್ ಮಾಡಿ. ಗ್ರೌಂಡ್ ಫ್ಲೋರು ತುಂಬ ವಿಂಟೇಜ್ ಕಾರ್ಸ್ ಇದ್ದಾವೆ. ಈ ಫೇಮಸ್ ಕಾರ್ ಯಾವ ಮೂವಿಲಿದೆ ಅಂತ ಕಮೆಂಟ್ ಮಾಡಿ. ನನಗಿನ್ನೂ ಈ ಕಾರ್ ಹೆಸರು ಮೇಲೇ ಡೌಟ್ ಇದೆ, ಇದು ವೋಲ್ಕ್ಸ್ ವ್ಯಾಗನ್ ಇಲ್ಲ ಫೋಕ್ಸ್ ವ್ಯಾಗನ್ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಏನಂತ. ಇದಿನ್ನೂ ಸ್ಟಾರ್ಟಿಂಗು, ಮುಂದೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿರೋ ಕಾರ್ಸ್ ಇದ್ದಾವೆ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಕಾರ್ಸ್ನು ಕವರ್ ಮಾಡಿದ್ದೀನಿ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಎಲ್ಲ ಕಾರ್ ನೇಮ್ನು ಕಮೆಂಟ್ ಮಾಡಿ, ಆಯಿತಾ. ಇಲ್ಲಿರೋ ಆಲ್ಮೋಸ್ಟ್ ತುಂಬ ಕಾರ್ಸ್ನ ತುಂಬ ಮೂವಿಲಿ ಯೂಸ್ ಮಾಡಿದ್ರಂತೆ. ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ ಕೂಡ ಹಾಕಿದ್ರು. ಕಾರ್ನ ನೋಡ್ತಾ ಒಂದು ಕ್ಷಣ ಮೈ ಮರ್ತೋಗ್ತೀವಿ, ಅಷ್ಟು ಚೆನ್ನಾಗಿ ಕಾರ್ ಕಲೆಕ್ಷನ್ಸ್ ಇಲ್ಲಿದ್ದಾವೆ.
ನೀವೇನಾದರೂ ಇದ್ರ ಟಾಪ್ ಸ್ಪೀಡಲ್ಲಿ ತಗೊಂಡೋಗಿ ಕುದ್ದಿದ್ರು ಕೂಡ ಅದಕ್ಕೆ ಫ್ರಂಟ್ ಪಾರ್ಟ್ ಮಾತ್ರ ಡ್ಯಾಮೇಜ್ ಆಗುತ್ತೆ, ಒಳಗಡೆ ಇರೋರಿಗೆ ಏನೂ ಆಗಲ್ಲ, ಅಷ್ಟು ಉದ್ದ ಇದೆ. ಆಲ್ಮೋಸ್ಟ್ ಆಗಿನ ಕಾಲದ ಎಲ್ಲ ಕಾರ್ಗಳನ್ನು ನೋಡಿ ಮುಂದಿನ ಸೆಕ್ಷನ್ನು ತುಂಬ ದೊಡ್ಡದಿರುತ್ತೆ. ಇನ್ ಕೇಸ್ ಕುದ್ದಿದ್ರು ಕೂಡ ಏನಾಗ್ಬಾರ್ದು, ಅಷ್ಟೊಂದು ದೊಡ್ಡದಿರುತ್ತೆ. ದೊಡ್ಡದಿದೆ. ಈ ಕಾರ್ ನೋಡಿದರೆ ನನಗೆ ವಿಷ್ಣುದಾದ ನೆನಪಾಗ್ತಿದ್ದಾರೆ. ಯಾಕಂದರೆ ಕದಂಬ ಮೂವಿಲಿ ಇದೇ ಥರದ ಕಾರ್ನ, ಅಂದರೆ ಇದೇ ಥರ ಅಂದರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದಿದೆ, ಆ ಥರದ ಕಾರ್ನ ಆ ಕದಂಬ ಮೂವಿ ಸಾಂಗಲ್ಲಿ ಯೂಸ್ ಮಾಡಿದ್ದಾರೆ. ಆ ಸೀನ್ ಆಗ್ತಿದೆ ನೋಡಿ. ಈ ಕಾರಲ್ಲಿ TV, ಡ್ರಿಂಕ್ಸ್ ಎಲ್ಲ ಫೆಸಿಲಿಟಿ ಇದೆ. ಇಲ್ಲಿ ನಿಮಗೆ ರೆಡ್ ಕಲರ್ ಕಾರ್ ಏನು ಕಾಣಿಸ್ತಿದೆ, ಇದು ತುಂಬ ಚಿಕ್ಕದಿದೆ. ಆ ಕ್ಯೂಟ್ ಕಾರ್ ಬರುತ್ತಲ್ಲ ಅದಕ್ಕಿಂತ ಚಿಕ್ಕದಿದೆ. ಅದ್ರ ಪಕ್ಕದಲ್ಲಿರೋ ಕಾರ್ ನೋಡಿ, ಮುಂದ್ಗಡೆ ಒಂದು ಗಾಲಿ ಇದೆ, ಹಿಂದ್ಗಡೆ 2 ಗಾಲಿ ಇದ್ದಾವೆ. ಹಿಂಗೆ ಮುಂದೆ ಹೋದರೆ ನಿಮಗೆ ಟಾಟಾ ಕಂಪ್ನಿಯವ್ರದ್ದು ಎಲ್ಲ ಕಾರ್ಗಳು ಸಿಗುತ್ತೆ. ಫಸ್ಟ್ ಟಾಟಾ ಕಂಪ್ನಿಯವರು ಸ್ಟಾರ್ಟ್ ಮಾಡಿದಾಗ ಏನು ಇಂಡಿಕಾ ಬಿಟ್ಟಿದ್ರಲ್ಲ, ಇಂಡಿಕಾದಲ್ಲಿ ಡಿಫ್ರೆಂಟ್ ವೇರಿಯಂಟ್ ಇದ್ದಾವೆ. ಇಲ್ಲೇನು ನೋಡ್ತಾ ಇದ್ದಾರೆ ಇದೆಲ್ಲ ಇಂಡಿಕಾ ಕಾರ್ಗಳು, ಮತ್ತು ಅದರ ನೆಕ್ಸ್ಟ್ ಜನ್ರೇಷನ್ಸ್ ಕಾರ್ಗಳು. ಹಂಗೆ ಮುಂದೆ ಹೋಗ್ತಾ ನ್ಯಾನೋ ಕಾರ್ವರೆಗೂ ಇದ್ದಾವೆ.